ಬಿಂದು ಸರೋವರ ಅಂತ ಒಂದು ಸರೋವರ. ಆ ಬಿಂದು ಸರೋವರದಲ್ಲಿ ಆ ಗದೆ ಇತ್ತಂತೆ. ಅದನ್ನಲ್ಲಿಟ್ಟವನು ಮುಚುಕುಂದ ಮಹಾರಾಜ. ಸೂರ್ಯವಂಶದಲ್ಲಿ ಒಬ್ಬ ಮುಚುಕುಂದ ಅಂತ ರಾಜ ಇದ್ದಾನೆ. ಭಾಗವತದಲ್ಲಿ ಅವನ ಕಥೆ ಬರ್ತದೆ. ಕೃಷ್ಣನನ್ನು ಕಂಡವನು, ಸೂರ್ಯವಂಶದ ರಾಜ ಕೃಷ್ಣನನ್ನು ಕಂಡವನು. ಕೃಷ್ಣನಿಂದ ವಿಶೇಷ ಅನುಗ್ರಹಕ್ಕೂ ಪಾತ್ರನಾಗಿದ್ದಾನೆ. ಆ ಮುಚುಕುಂದನನ್ನು ಎಬ್ಬಿಸಿದ್ದೇ ಕೃಷ್ಣ. ಮಲಗಿ ನಿದ್ದೆ ಹೊಡಿತಿದ್ದಂತೆ. ಅಲ್ಲೋ ಇಂಥ ರಾಜನಾಗಿ ಹುಟ್ಟಿ ಸುಮ್ಮನೆ ಮಲಗಿ ನಿದ್ದೆ. ಅದು ವರ ಕೇಳಿ ದೇವದಾನವರು ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ. ದೇವತೆಗಳಿಗೆ ಜಯ ಬಂತು. ಏನ್ ವರ ಬೇಕು ಅಂತ ಕೇಳಿದ್ರೆ ನನಗೆ ನಿದ್ದೆ ಬರಲಿ ಎಂದಂತ. ನಿದ್ದೆನೇ ಬರ್ತಿದ್ದಿಲ್ಲ ಅಂತ ಅವನಿಗೆ. ಆದ್ರಿಂದ ದೇವತೆಗಳು ವರ ಕೊಡ್ತೀವಿ ಅಂತಂದಾಗ ಮೊದಲು ಕೇಳಿದ್ದು ನಿದ್ದೆ. ಸರಿ, ಅಷ್ಟೇ ಬರೇ ನಿದ್ದೆ ಕೇಳಿದ್ರಾದ್ರೂ ಆಗ್ತಿತ್ತು. ನಾನ್ ನಿದ್ದೆ ಮಾಡಬೇಕು, ಯಾರ್ಯಾರು ನನ್ನ ಎಬ್ಬಿಸಬಾರದು ಅಂತ. ಅದು ಬೇರೆ. ನಿದ್ದೆ ಮಾಡಿದಾಗ ಯಾರೂ ಎಬ್ಬಿಸಬಾರ್ದು. ಯಾರಾದ್ರೂ ಎಬ್ಬಿಸಿದ್ರೆ ಎಬ್ಬಿಸಿದವರು ಸತ್ತು ಹೋಗ್ಬೇಕು ಅಂತ ಇನ್ನೊಂದು ವರ ಕೇಳಿದ್ನು. ಯಾರು ಎಬ್ಬಿಸ್ಲಿಕ್ಕೆ ಸಾಧ್ಯ ಅವನ? ಇಂಥ ವರ ಕೇಳಿ ಮಲಗಿಬಿಟ್ಟು ಯಾವುದೋ ಗುಹೆಗೆ ಹೋಗಿ ಮಲಗಿಬಿಟ್ನಂತ. ಕೃಷ್ಣನಿಗೆ ಸಮಾಧಾನ ಆಗ್ಲಿಲ್ಲ. ನ ದೇವತೋಷಣಂ ವೃಥಾ, ದೇವತೆಗಳನ್ನು ಸಂತೋಷಪಡಿಸಿದ್ದಾನೆ, ದೇವತೆಗಳಿಗೆ ಜಯ ಬರೋ ಹಾಗೆ ಮಾಡಿದ್ದಾನೆ. ವರ ಕೇಳು ಅಂತಂದ್ರೆ ಇಂಥ ವರ ಕೇಳಿಬಿಟ್ನಲ್ಲ, ಅವನ್ನೇನಾದ್ರೂ ಮಾಡಿ ಎಬ್ಬಿಸ್ಬೇಕು ಅಂತಿತ್ತು ಕೃಷ್ಣನಿಗೆ. ಆದ್ರೆ ಎಬ್ಬಿಸಿದವರು ಸಾಯ್ತಾರೆ. ಯಾರನ್ನ ಹೋಗಿ ಎಬ್ಬಿಸುವಂತಂದ್ರೆ ಸತ್ತು ಹೋಗ್ಬಿಡ್ತಾರೆ. ಅದಕ್ಕೇನು ಮಾಡಿದ, ಕಾಲಯವನ ಅಂತ ಒಬ್ಬನು ಕೃಷ್ಣನ ಹತ್ರ ಯುದ್ಧಕ್ಕೆ ಬಂದಾಗ ಇವನು ಮುಚುಕುಂದ ಮಲಗಿದ ಗುಹೆ ಒಳಗೆ ಹೋಗಿ ಅಲ್ಲಿ ಅಡುಕೊಂಡು ತನ್ನ ಶಲ್ಯ ಅವನಿಗೆ ಹೊದಿಸಿ ಅಡುಕೊಂಡು ನಿಂತು ಬಿಟ್ಟಿದ್ದ. ಹಿಂದಿನಿಂದ ಓಡಿ ಬಂದ ಕಾಲಯವನ ಎಲ್ಲಿದ್ದಾನೆ ಅಂತಂದ್ರೆ ಇಲ್ಲಿ ಮಲಗಿಬಿಟ್ಟಿದ್ದಾನೆ ಅಂತ ಅನಿಸ್ತು. ಬಂದು ಮಲಗಿದವನು ಮುಚುಕುಂದ. ಕೃಷ್ಣ ಎಲ್ಲೋ ಅಡುಕೊಂಡು ನಿಂತಿದ್ದ. ಮಲಗಿದಂಥ ಜೀವಾತ್ಮನಾದ ಮುಚುಕುಂದನನ್ನು ನೋಡಿ ಆ ಕಾಲಯವನ ಇವನೇ ಕೃಷ್ಣ ಪರಮಾತ್ಮ ಅಂತ ತಿಳ್ಕೊಂಡ್ಬಿಟ್ಟಂತ. ತಿಳ್ಕೊಂಡ, ನೋಡಿದ ಇಲ್ಲಿ ತನಕ ನನ್ನ ಓಡಿಸ್ಕೊಂಡು ಬಂದು ಇಲ್ಲಿ ಸೋಗಾಕಿ ಮಲ್ಕೊಂಡಿದ್ಯಾ, ಏಳು ಮೇಲಕ್ಕೆ ಅಂತ ಒದ್ನಂತೆ. ಇವನಿಗೆ ಎಚ್ಚರಿಕೆ ಆಗಿಬಿಡ್ತು. ಎದ್ದ, ಇವನು ಬಿದ್ದ. ಎದ್ದು ಕೂಡಲೇ ಬಿದ್ದ, ಸತ್ತೇ ಹೋಗ್ಬಿಟ್ಟ. ಆಮೇಲೆ ಕೃಷ್ಣ ಈ ಕಡೆ ಬಂದಂತ. ಆಗಂತಾನೆ ಕೃಷ್ಣ, ಮುಚುಕುಂದ ಹೆಂಗ್ ಮಲಗಿದ್ಯಲ್ಲೋ, ಏನೋ ಕಾಲಯವನ ಸಿಕ್ಕ, ನೀ ಎದ್ದು ಇಲ್ಲಿದ್ರ ಗತಿ ಏನಾಗ್ತಿತ್ತು, ಯಾರೇ ಬಸ್ಬೇಕು ನಿನ್ನ? ಈ ರೀತಿ ಮಾಡಿ ಆ ಮುಚುಕುಂದನನ್ನು ಎಬ್ಬಿಸಿದ್ದ. ಆಮೇಲೆ ಅವನು ನಾನಿನ್ನು ಆಧ್ಯಾತ್ಮಿಕ ಮಾರ್ಗ ಹಿಡಿತು. ಕೃಷ್ಣ ಅದೇ ಅಂತಾನೆ, ಇಂಥ ಮನುಷ್ಯ ಜನ್ಮ ಪಡ್ಕೊಂಡು ಬರೇ ನಿದ್ದೆ ಹೊಡಿತಿದ್ಯಲ್ಲ, ಎದ್ದು ಸಾಧನೆ ಮಾಡ್ಕೊಂತ. ಆಮೇಲೆ ಅವನು ಸಾಧನೆ ಮಾಡ್ಲಿಕ್ಕೆ ಹೋದವನು ಆ ಮುಚುಕುಂದ ತನ್ನ ಗದೆ ಹಿಡ್ಕೊಂಡು ಎಂಥೆಂಥ ಸಾಹಸ ಮಾಡಿದ್ದ. ಆ ಗದೆ ಇನ್ಯಾತಕ್ಕೆ ಅಂತ ಹೇಳಿ ಜಪಮಾಲೆ ಹಿಡ್ಕೊಳ್ಬೇಕು ಅಂತ ಆ ಗದೆಯನ್ನು ಬಿಂದು ಸರೋವರದಲ್ಲಿ ಇಟ್ಬಿಟ್ಟಿದ್ದ. ಆ ಗದೆ ಮುಚುಕುಂದನಿಗೆ ಕೊಟ್ಟವ್ರು ಯಾರು ಅಂತಂದ್ರೆ ವಾಯುದೇವರು. ವಾಯುದೇವರು ಗದೆ ಅದು. ವಾಯುದೇವರೇ ಮುಚುಕುಂದನಿಗೆ ಕೊಟ್ಟದ್ದು. ಅಂಥ ಗದೆಯನ್ನ ಅವನು ಬಿಂದು ಸರೋವರದಲ್ಲಿ ಇಟ್ಟಿದ್ದ. ಆ ಮಯ ಹೋಗಿ ಆ ಗದೆಯನ್ನು ತಂದು ಭೀಮನಿಗೆ ಕೊಟ್ಟನಂತ. ಸಭಾಂ ವಿಧಾಯ ಭೂಭೃತೆ ದದೌ ಗದಾಂ ಋಕೋದರೇ. ಅಂಥ ಗದೆ ಅದು ಸಿಕ್ತು. ಮಯ ಸಭಾ ನಿರ್ಮಾಣ ಆಯ್ತು. ಅಲ್ಲಿ 2 ವರ್ಷ ಆಮೇಲೆ ಕೃಷ್ಣ ಇದ್ನಂತೆ. ಇದೆಲ್ಲ ಖಾಂಡವ ದಹನ ಆದ್ಮೇಲೆ 2 ವರ್ಷ ಇದ್ದು ಅಲ್ಲಿಂದ ದ್ವಾರಕೆಗೆ ಹೋಗಿದ್ದಾನೆ. ದ್ವಾರಕೆಗೆ ಹೋದ ಮೇಲೆ ಒಂದ್ಸಲ ಶಮಂತ ಪಂಚಕ ಅಂತ ಒಂದು ಕ್ಷೇತ್ರ ಗ್ರಹಣ ಇತ್ತಂತೆ, ಸೂರ್ಯಗ್ರಹಣ. ಸೂರ್ಯಗ್ರಹಣ ಸಂದರ್ಭದಲ್ಲಿ ಶಮಂತ ಪಂಚಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಜ್ಞ, ಸ್ನಾನ, ದಾನ, ಹೋಮ ಇದೆಲ್ಲ ಮಾಡಬೇಕು ಗ್ರಹಣದಲ್ಲಿ. ಅದಕ್ಕೆ ಕೃಷ್ಣ ಲೋಕ ಶಿಕ್ಷಣಾರ್ಥಕವಾಗಿ ಆ ಶಮಂತ ಪಂಚಕ ಅಂತ ಒಂದು ಕ್ಷೇತ್ರ. ಪರಶುರಾಮ ದೇವರು ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿ ರಕ್ತದ 5 ಮಡುಗಳನ್ನು ಮಾಡಿಟ್ಟಿದ್ರಂತೆ. 5 ರಕ್ತದ ಕೆರೆ, ಆ ಕ್ಷತ್ರಿಯರ ರಕ್ತ ಹರಿಸಿ 5 ಕೆರೆಯಾಗಿ ಬಿಟ್ಟಿತ್ತಂತೆ. ಅಂಥ ಶಮಂತ ಪಂಚಕ ಅನ್ನೋ ಕ್ಷೇತ್ರಕ್ಕೆ ಬಂದಿದ್ದಾನೆ. ಪಾಂಡವರು ಕೂಡ ಬಂದ್ರು. ಗ್ರಹಣ ಅಂದ್ಮೇಲೆ ಎಲ್ಲರೂ ಸೇರ್ತಾರೆ. ಪಾಂಡವರು ಬಂದ್ರು, ಬೇರೆ ಬೇರೆ ರಾಜರ್ಷಿಗಳು ಬಂದ್ರು. ಆ ರವಿ ಗ್ರಹದಲ್ಲಿ ಎಲ್ಲರೂ ಕೂಡ ಪರಶುರಾಮ ದೇವರು ನಿರ್ಮಾಣ ಮಾಡಿದ ಆ ತೀರ್ಥದಲ್ಲಿ ಸ್ನಾನ ಮಾಡಿದ್ರು. ಅನಂತರ ದ್ವಾರಕೆಗೆ ಬಂದ್ರು. ಎಲ್ಲರೂ ಕೂಡ ದ್ವಾರಕೆಗೆ ಬಂದ್ರಂತ. ಗ್ರಹಣ ಮುಗಿಸಿದ ಕೃಷ್ಣ ಅಂದ, ನನ್ನ ಜೊತೆಗೆ ಸ್ವಲ್ಪ ದ್ವಾರಕೆಗೂ ಬಂದು ಹೋಗ್ರಿ ಅಂತ. ಪಾಂಡವರೆಲ್ಲ ದ್ವಾರಕೆಗೆ ಬಂದಿದ್ದಾರೆ. ಕೃಷ್ಣನೂ ಬಂದ. ದ್ವಾರಕಾಕ್ಕೆ ಬಂದ ಮೇಲೆ ಅಲ್ಲಿ ಕೃಷ್ಣನಿಗೆ ನಾನು ಒಂದು ಯಾಗ ಮಾಡಬೇಕು, ಹಾಗಿದ್ರು ಪಾಂಡವರು ಬಂದಿದ್ದಾರಲ್ಲ, ಒಂದು ಯಾಗ ಮಾಡೋಣ ಅಂತ ಅನಿಸ್ತಂತೆ. ಇದೆಲ್ಲ ಸಂದೇಶ ಕೃಷ್ಣ ಕೊಡೋದು. 4 ಜನ ಬಂಧು ಬಾಂಧವರೆಲ್ಲ ಮನೆಗೆ ಬಂದಿದ್ದಾರೆ ಅಂತಂದು ಕೂಡಲೇ ಯಾವುದಾದ್ರೂ ಒಂದು ವಿಶೇಷ ದೇವತಾ ಕಾರ್ಯ ಇಟ್ಕೋಬೇಕಂತೆ ಮನೆಯಲ್ಲಿ. ಎಲ್ಲರೂ ಬಂದಿದ್ದಾರೆ, ಅವ್ರಿಗೇನಾದ್ರೂ ಒಳ್ಳೆ ಬಗೆ ಬಗೆ ಅಡಿಗೆ ಮಾಡಿ ಹಾಕ್ಬೇಕು. ಸುಮ್ಮನೆ ಬೇಯಿಸಿ ಹಾಕೋದಕ್ಕಿಂತ ಒಂದು ದೇವತಾ ಕಾರ್ಯ ಇಟ್ಕೊಂಡು ಬಿಟ್ರೆ ಈ ಕಡೆ ಇದು ಆಯ್ತು, ಬಂಧು ಬಾಂಧವರಿಗೆ ಮಾಡಿ ಹಾಕಿದ ಹಾಗೂ ಆಯ್ತು. ಇದು ಕ್ರಮ ಆಯ್ತು.
ಸುಮ್ಮನೆ 4 ಜನ ಸೇರಿದ್ದಾರೆ ಅಂತ ಅನ್ನೋದು ಏನೋ ಮಾಡಿ ತಿನ್ನಿಸಿ ಕಳಿಸೋದಲ್ಲ. ಯಜ್ಞ ಇಟ್ಕೊಳ್ಳೋಣ ಅಂತ ಕೃಷ್ಣ ಪಾಂಡವರು ಬಂದಿದ್ದಾರೆ ಅಂತ ಒಂದು ಯಜ್ಞ ಮಾಡಿದ್ನಂತೆ. ಅದು ಎಂಥ ಯಜ್ಞ! ಹಿಂದಿನ ಕಾಲದಲ್ಲೆಲ್ಲ ಬಹುದಿವಸ ಮಾಡುವ ಯಜ್ಞಗಳಿರ್ತಿತ್ತು. ಏಕಾಹ ಯಜ್ಞ ಅಂತ ಮಾಡಿದ್ನಂತೆ. ಒಂದೇ ದಿವಸ ಮಾಡಿ ಮುಗಿಸ್ಬೇಕು ಅಂತ ಒಂದು ಯಜ್ಞ ಹುಡುಕೊಂಡ. ಅದು ಅಶ್ವಮೇಧನೆ. ಅದಕ್ಕೆ ದಿನಾಶ್ವಮೇಧ ಅಂತ ಹೆಸರು. ಒಂದೇ ದಿನ ಮಾಡುವಂತ ಅಶ್ವಮೇಧ. ಅಶ್ವಮೇಧ ಒಂದು ದಿನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಂಕಲ್ಪ ಮಾಡಿದ ಮೇಲೆ ಕುದುರೆ ಬಿಡಬೇಕು. ಆ ಕುದುರೆ ಹೋಗಿ ಎಲ್ಲ ದಿಕ್ಕಿನಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡಿ ದೊಡ್ಡ ದೊಡ್ಡ ರಾಜರಿಂದ ಕಾಣಿಕೆ ತಗೊಂಡು ಬರಬೇಕು. ಆ ಕುದುರೆ ಹಿಂದೊಬ್ಬನು ಹೋಗಿರ್ತಾನೆ. ಎಲ್ಲರೂ ಕೂಡ ವಿಷ್ಣು ಯಾಗ ಮಾಡ್ತಿದ್ದಾರೆ. ಅಶ್ವಮೇಧ ಅನ್ನೋದೊಂದು ವೈಷ್ಣವ ಯಾಗ. ಆ ಕುದುರೆ ಬಂತು, ಒಬ್ಬ ಜೊತೆಗೆ ಬಂದ ವೀರ ಅಂತಂದು ಕೂಡ ಎಲ್ಲರೂ ತಮ್ಮ ತಮ್ಮ ಧನ ಕನಕಾದಿಗಳನ್ನು ಕೊಡಬೇಕು. ಯಾರಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಯುದ್ಧ ಮಾಡಿ ಆದ್ರೂ ಅವ್ರ ಹತ್ರ ತಗೊಂಡು ಬರ್ಬೇಕು. ಯಾಕೆ ಅಂತಂದ್ರೆ ಇದು ಪರಮಾತ್ಮನಿಗೆ ಮಾಡತಕ್ಕಂತಹ ಪೂಜೆ ಯಜ್ಞ. ನಿಮ್ ಧರ್ಮ ಕೊಡ್ಬೇಕಾದದ್ದು ಕೊಡ್ರಿ, ಇಲ್ಲ ಅಂತಾದ್ರೂ ಯುದ್ಧ ಮಾಡಿ. ಯುದ್ಧದಲ್ಲಿ ಸೋತ್ರ ತಗೊಂಡೇ ಬರ್ತಿದ್ದು. ಇಂಥದ್ದು ಅಶ್ವಮೇಧ ಯಾಗ ಅಂದ್ರೆ ಹಾಗೆ. ಆ ಅಶ್ವಮೇಧ ಯಾಗಕ್ಕೆ ಕುದುರೆ ಹೋಗಬೇಕು, ಎಲ್ಲಾ ಕಡೆ ಸಂಚಾರ ಮಾಡಿ ಬರಬೇಕು. ಆಮೇಲೆ ಆ ಕುದುರೆಯನ್ನು ಆಲಂಬನ ಮಾಡಿ ಹೋಮ ಮಾಡುವಂತಹ ಒಂದೊಂದು ಪದ್ಧತಿ. ಒಂದೇ ದಿವಸದಲ್ಲಿ ಅಶ್ವಮೇಧ ಯಾಗ ಮಾಡಿದನಂತೆ. ದಿನಾಶ್ವಮೇಧ ಹೇಗೆ? ಕುದುರೆ ಹೋಗಿ ಸಂಚಾರ ಮಾಡ್ಲಿಕ್ಕೆ ಎಷ್ಟು ದಿವಸ ಬೇಕು, ಎಷ್ಟು ವರ್ಷ ಹಿಡಿತದೆ. ಅದಕ್ಕೆ ಕೃಷ್ಣ ತನ್ನ ಅಚಿಂತ್ಯ ಶಕ್ತಿಯಿಂದ ಒಂದು ಕುದುರೆಯನ್ನು ತಾನೇ ಸೃಷ್ಟಿ ಮಾಡಿದ್ನಂತೆ. ಎಂಥ ಕುದುರೆ ಅಂತಂದ್ರೆ ಒಂದು ದಿನಕ್ಕೆ 1,00,000 ಯೋಜನ ಹೋಗ್ತಿತ್ತಂತದ್ದು. 1 ಯೋಜನ ಅಂದ್ರೆ 7 ಮೈಲು. 1,00,000 ಯೋಜನ ಅಂದ್ರೆ 7,00,000 ಮೈಲು ಒಂದು ದಿನಕ್ಕೆ ಸಂಚಾರ ಮಾಡ್ತಕ್ಕಂಥ ಕುದುರೆ. ಹೇಗೆ ಸಾಧ್ಯ ಬೇರೆಯವರಿಗೆ? ಅಂಥ ಒಂದು ಕುದುರೆಯನ್ನು ಸೃಷ್ಟಿ ಮಾಡಿ ಅದನ್ನ ಜೊತೆಗೆ ಬೇರೆ ಯಾರಾದ್ರೂ ಸಣ್ಣ ಪುಟ್ಟವ್ರು ಹೋದ್ರೆ ಅದು ಕೊಡ್ತಾರೋ ಇಲ್ಲೋ ಕಾರಣಕ್ಕೆ ಅದಕ್ಕೆ ಯಾರ್ಯಾರನ್ನು ಕಳಿಸೋದು ಬೇಡ ಅಂತ. ಹಾಗಿದ್ರು ಪಾಂಡವರು ಬಂದಿದ್ರಲ್ಲ, ಭೀಮಾರ್ಜುನರನ್ನು ಕಳಿಸಿದ್ನಂತೆ. ಆ ಕುದುರೆ ಜೊತೆಗೆ ನೀವಿಬ್ರು ಹೋಗ್ರಿ ಅಂತ. ಆ ಕುದುರೆ ಅಂಥ ವೇಗದಲ್ಲಿ ಹೋಗ್ತಿತ್ತಂತೆ. ಆ ವೇಗದಲ್ಲಿ ಸಂಚಾರ ಮಾಡಿ ಎಲ್ಲರಿಂದ ಕಾಣಿಕೆ ತಗೊಂಡು ಬಂದಿದೆ. ಕೊಟ್ಟೇ ಬಿಡ್ತಿದ್ರು. ಹಿಂದಿನ ಊರಿನಲ್ಲಿದ್ದಾಗಲೇ ಮೊದಲು ಕಾಣಿಕೆ ತಯಾರು ಮಾಡ್ಕೋತಿದ್ರಂತೆ. ಯಾಕೆ? ಜೊತೆಗೆ ಭೀಮಾರ್ಜುನರಿದ್ದಾರೆ ಅಂತ. ಆ ರೀತಿ ಕಾಣಿಕೆ ಕೊಟ್ಟು ಎಲ್ಲರೂ ಕಳಿಸಿದ್ದಾರೆ. ಕುದುರೆನೂ ಬಂತು, ಯಜ್ಞನೂ ನಡೀತಾ ಇದೆ. ಯಜ್ಞ ನಡೀತಾ ಇರುವಾಗ ಒಬ್ಬ ಬ್ರಾಹ್ಮಣ ಬಂದಂತೆ ದ್ವಾರಕೆಯಲ್ಲಿ. ಆ ದ್ವಾರಕೆಯಿಂದ ಒಬ್ಬ ಬ್ರಾಹ್ಮಣ ಬಂದು ಅಲ್ಲಿ ಹೇಳ್ತಾ ಇದ್ದಾನೆ. ಪಾಂಡವರು ಇದ್ರು, ಕೃಷ್ಣ ಇದ್ದ. ಕೃಷ್ಣನ ಹತ್ರ ಬಂದ. ಕೃಷ್ಣ, ನನಗೆ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಹುಟ್ಟಿದ ಮಕ್ಕಳೆಲ್ಲ ಆ ಹುಟ್ಟಿದ ಕ್ಷಣದಲ್ಲಿ ನಾಪತ್ತೆ ಆಗ್ತಾರೆ. ಎಲ್ಲಿ ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ. ಯಾರು ಬರೋದಲ್ಲ, ಕೊಲ್ಲೋದಲ್ಲ, ಸಾಯೋದು ಅಲ್ಲ, ನಾಪತ್ತೆ. ಹುಟ್ಟಿದ ಮಗು ಇದ್ದಕ್ಕಿದ್ದ ಹಾಗೆ ಅದೃಶ್ಯ ಆಗಿ ಹೋಗ್ತದೆ. ಈ ತರ ಎಷ್ಟೋ ಮಕ್ಕಳು ಹೋಗಿದ್ದಾರೆ. ಈಗ ಇನ್ನೊಂದು ಹುಟ್ಲಿಕ್ಕೆ ಆಗಿದೆ, ಅದನ್ನಾದ್ರೂ ಉಳಿಸು ಅಂತ ಬಂದಿದ್ನಂತೆ. ವ್ರಜಂತಿ ಜನ್ಮನೋನು ಮೇ ಸದಾ ಸುತಾ ಅದೃಶ್ಯತಾಂ ಇತೀರಿತೇರ್ಜುನೋ ಬ್ರವೀತ್. ಇಷ್ಟು ಹೇಳಿದಾಗ ಅಲ್ಲಿ ಪ್ರದ್ಯುಮ್ನ, ಸಾಂಬ, ಕೃಷ್ಣ, ಬಲರಾಮ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಅರ್ಜುನನೇ ಎದ್ದಂತಂತೆ. ಆಯ್ತು, ನಾನ್ ಮಾಡ್ತೀನಿ. ನಾನು ಬಂದು ಅಹಂ ಹಿ ಪಾಮಿತೆ ಸುತಾನ್, ಈ ಸಲ ನಾನು ಬಂದು ಆ ಹುಟ್ಟಿದ ಮಗುವನ್ನ ಯಾರೂ ತಗೊಂಡು ಹೋಗದಿದ್ದ ಹಾಗೆ ನಾನು ಕಾಪಾಡ್ತೇನೆ, ರಕ್ಷಣೆ ಮಾಡ್ತೇನೆ ಅಂತ. ಆವಾಗ ಬ್ರಾಹ್ಮಣ ಅಂತಾನೆ, ಎಲ್ಲ ದೊಡ್ಡ ದೊಡ್ಡವರಿದ್ದಾರೆ. ಕೃಷ್ಣ ಮಾತಾಡ್ಲಿಲ್ಲ, ಬಲರಾಮ ಮಾತಾಡ್ಲಿಲ್ಲ, ಪ್ರದ್ಯುಮ್ನ, ಸಾಂಬ ಯಾರೂ ಮಾತಾಡ್ಲಿಲ್ಲ. ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ನೀನು ಮುಂದೆ ಬಂದಿಲ್ಲ, ಆದೀತ ನಿನಗೆ ಅಂತ ಕೇಳಿದ್ನಂತೆ. ಸಿಟ್ಟು ಬಂತು. ಹೌದು, ಅವರೆಲ್ಲ ಕೃಷ್ಣ, ಬಲರಾಮ, ಪ್ರದ್ಯುಮ್ನ ಅದಕ್ಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ನಾನೇನ್ ಕೃಷ್ಣ ಅಲ್ಲ ಅಂತಾನೆ. ನಾನೇನ್ ಕೃಷ್ಣ ಅಲ್ಲ, ನಾನು ಗಾಂಡೀವಿಯಿಂದ, ಹೊಸ ಹೆಸರು ಹೇಳ್ತಾನೆ. ನಾನು ಗಾಂಡೀವ ಧನುಸ್ಸಿನಿಂದ ಖಾಂಡವನ ದಹನ ಮಾಡಿದವು ನಾನು, ಗೊತ್ತೇನು. ಜೊತೆ ಕೃಷ್ಣ ಇದ್ದ ಅನ್ನೋದು ಮರೆತು ಬಿಟ್ಟಿದ್ದು. ಯಾಕೆಂದ್ರೆ ಅಸುರಾವೇಶ ಆಗಿಬಿಟ್ಟಿತ್ತಂತ. ಆಗ ಬ್ರಾಹ್ಮಣ ಬರೋ ಹೊತ್ತಿಗೆ ಅಸುರಾವೇಶ ಆಗಿ ಕೃಷ್ಣನ ಸಹಾಯದಿಂದ ನಾನು ಖಾಂಡವನ ದಹನ ಮಾಡಿದ್ದೇನೆ ಅನ್ನೋದನ್ನ ಮರೆತು ಕೃಷ್ಣ, ಬಲರಾಮ, ಪ್ರದ್ಯುಮ್ನ ಯಾರೂ ಆಶ್ವಾಸನೆ ಕೊಟ್ಟಿಲ್ಲ. ನೀನ್ ಹೇಗೆ ಆಶ್ವಾಸನೆ ಕೊಡ್ತಿ ಅಂತ ಬ್ರಾಹ್ಮಣ ಕೇಳಿದ್ರೆ, ತದಾ ಜಗಾದ ಫಲ್ಗುಣಃ ಅಸುರೈರ್ವಿದೂಷಿತಾತ್ಮನ ನ ವಿಪ್ರತಾದೃಶೋಸ್ಮ್ಯಹಂ ಯಥೈವ ಕೇಶವಾದಯ. ಕೃಷ್ಣ, ಬಲರಾಮ ಅಂಥವನಲ್ಲ ನಾನು. ನನ್ನ ಪರಾಕ್ರಮವೇ ಬೇರೆ. ಮಯಾಜಿತಾ ಹಿ ಖಾಂಡವೇ ಸುರಾಹ. ಎಲ್ಲ ದೇವಸಹಿತನಾಗಿ ದೇವೇಂದ್ರ ಬಂದಾಗ ಅವ್ರನ್ನೆಲ್ಲ ಗೆದ್ದಿದ್ದೇನೆ ನಾನು ಅಂತ. ಹಾಗೆ ಅಸುರರನ್ನು ಕೂಡ ಗೆದ್ದಿದ್ದೇನೆ.
ಈ ರೀತಿ ಭಾರಿತನ ಪರಾಕ್ರಮ ಹೇಳ್ಕೊಂಡ. ಇಷ್ಟೆಲ್ಲ ಮತ್ತೆ ಗಾಂಡೀವ ಧನುಸ್ಸಿದೆ ನನ್ನ ಹತ್ರ, ಅದೆಲ್ಲ ಹೇಳ್ಕೊಂಡ. ಅದು ಕೃಷ್ಣನ ಅನುಗ್ರಹದಿಂದಲೇ ಎತ್ತಲಿಕ್ಕೆ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಇವನಿಗೆ. ಅಸುರಾವೇಶದಿಂದ ಮರ್ತ ಹೋಗಿಬಿಟ್ಟಿದೆ. ಆಗ ಬ್ರಾಹ್ಮಣ ಹೇಳಿದ್ನಂತೆ, ಹಾಗಾದ್ರೆ ನನಗೇನ್ ಅಡ್ಡಿ ಇಲ್ಲ, ನನಗೆ ಮಕ್ಕಳು ಉಳಿದ್ರು ಸಾಕು. ಈಗ ಹುಟ್ಟಿದ ಮಗು ನೀನಾದ್ರೂ ಸರಿ, ಕೃಷ್ಣ ಆದ್ರೂ ಸರಿ, ನನಗೇನ್ ಬೇಕಾಗಿದೆ, ಮಗು ಉಳಿಸ್ಬೇಕು, ನಡಿ ಹಾಗಾದ್ರೆ ಅಂತ ಹೊರಟು ಬಿಟ್ಟ. ಹೊರಟುವಾಗ ಕೃಷ್ಣನೇ ಕರೆದು ಹೇಳ್ತಾನೆ, ಅರ್ಜುನ ಇನ್ನೊಂದ್ಸಲ ಯೋಚನೆ ಮಾಡಿ ಹೋಗು, ನಿನ್ ಕೈಲಿ ಆಗೋ ಕೆಲಸನ ಇದು ಅಂದ. ಕೃಷ್ಣನೂ ಹಂಗಂದಾಗ ಬಹಳ ನಾಚಿಕೆ ಆಯ್ತಂತೆ ಅವನಿಗೆ. ನಾಚಿಕೆ ಆದ್ದಕ್ಕೆ ಪ್ರತಿಜ್ಞೆ ಮಾಡ್ತಾನೆ, ಏನ್ ಕೃಷ್ಣ ನೀನು ಹಾಗೆ ಹೇಳ್ತಿದ್ಯಾ ನನಗೆ? ಬ್ರಾಹ್ಮಣ ಕೇಳಿದ, ನೀನು ಹಂಗೆ ಹೇಳೋದು, ನೋಡು ನನಗೆ ಆಗ್ತದಾ ಇಲ್ಲ ಅಂತ ಕೇಳ್ತಿದ್ಯಲ್ಲ, ಒಂದು ವೇಳೆ ನನಗಾಗ್ಲಿಲ್ಲ ಅಂತ ಆದ್ರೆ ನಾನು ವಾಪಸ್ಸೇ ಬರೋದಿಲ್ಲ, ಅಗ್ನಿ ಪ್ರವೇಶ ಮಾಡಿ ಪ್ರಾಣಾಹುತಿ ಕೊಡ್ತೇನೆ ಅಂದ್ಬಿಟ್ಟ. ಬ್ರಾಹ್ಮಣನಿಗೆ ಸಂತೋಷ ಆಯ್ತು, ಹಾಗಾದ್ರೆ ಬಂದ್ಬಿಡಪ್ಪ ನೀನೆ ಅಂತ. ಇಷ್ಟು ಖಾತ್ರಿ ಇದೆ ಅಂತ ಅವನಿಗೂ ಸ್ವಲ್ಪ ಅಸುರಾವೇಶನ ಆಗಿಬಿಡ್ತು, ಕೃಷ್ಣನಿಗಿಂತ ಇವನೇ ಮೇಲೋ ಏನೋ ಅಂತ. ಆಯ್ತು, ಬ್ರಾಹ್ಮಣ ಕರ್ಕೊಂಡು ಹೋಗ್ಬಿಟ್ಟ, ಸುಮ್ನೆ ನೀನೇ ಬಂದ್ಬಿಡ ಹಾಗಾದ್ರೆ ಅಂತ. ಗಾಂಡೀವ ಧನುಸ್ಸಿದೆ ಅಂತ ತಗೊಂಡೇ ಬಂದ್ಬಿಡು. ತಗೊಂಡು ಹೋದ. ಕೇಳಿದ ಬ್ರಾಹ್ಮಣನ್ನ, ಎಲ್ಲಿದ್ದಾಳೆ ನಿನ್ ಹೆಂಡತಿ? ಯಾವುದೋ ಮನೆ ತೋರಿಸಿದ. ಸರಿ, ಆ ಮನೆಯ ಸುತ್ತಲೂ ಒಂದು ಕೋಟೆ ಕಟ್ಟಿಬಿಟ್ಟಂತೆ. ಖಾಂಡವ ವನದ ಮೇಲೆ 12 ಯೋಜನ ವಿಸ್ತಾರವಾದಂಥ ಮೇಲ್ಛಾವಣಿ ನಿರ್ಮಾಣ ಮಾಡಿದ್ದೇನೆ. ರಥದ ಅಚ್ಚಿನಂಥ ಗಾತ್ರದ ಹನಿ ಬಿದ್ರೂ ಕೂಡ ಏನಾಗ್ಲಿಲ್ಲ. ಯಾವ ರಾಕ್ಷಸ ಯಾವ ಅಸುರ ಹೇಗೆ ಬರ್ತಾರೆ ನೋಡ್ತೇನೆ ಅಂತ ಸುತ್ತಲೂ ಬಾಣದ ಕೋಟೆ ಕಟ್ಟಿ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದಾನೆ ಬಾಗಿಲ ಹತ್ರ. ಯಾವ ಮೂಲೆಯಿಂದ ಯಾರು ಬಂದು ಕದ್ಕೊಂಡು ಹೋಗ್ತಾರೆ ನೋಡ್ಲಿ, ಒಳಗಡೆ ಪ್ರಸವ ಆಗ್ಲಿ ಅಂತ ಕಾಯ್ತಾ ಇದ್ದ. ಪ್ರಸವದ ವೇದನೆ ಪ್ರಾರಂಭ ಆಯಿತು, ಮಗು ಹುಟ್ಟಿತು. ಎಲ್ಲಿ ಹೋಯ್ತೋ ಏನೋ, ನಾಪತ್ತೆ ಆಗೋಯ್ತು. ಇವನು ಬಾಗಿಲಲ್ಲೇ ಇದ್ದಾನೆ, ಯಾರು ಬರ್ಲಿಲ್ಲ ಮಾಡ್ಲಿಲ್ಲ, ಮಗು ನಾಪತ್ತೆ. ಬಂದ ಬ್ರಾಹ್ಮಣ ಒಂದು ಹೇಳ್ತಾನೆ, ಎಲ್ಲಿ ಗಂಟು ಬಿದ್ದೀಯೋ ಮಾರಾಯ? ನಾನು ಕೃಷ್ಣನ್ ಕರ್ಕೊಂಡು ಬರೋಣ ಅಂತಂದ್ರೆ ಗಾಂಡೀವ ಧನುಸ್ಸಿದೆ, ಖಾಂಡವ ವನ ಸುಟ್ಟಿದ್ದೇನೆ, ನಾನು ಕೃಷ್ಣ ಅಲ್ಲ, ಬಲರಾಮ ಅಲ್ಲ, ನಾನು ಗಾಂಡೀವಿ. ಎಲ್ಲಿ ಗಂಟು ಬಿದ್ದಿಯೋ? ಇದಾದ್ರೂ ಹುಟ್ಟತಿತ್ತು, ಒಂದು ಉಳಿತಿತ್ತು, ಕೃಷ್ಣ ಬಂದಿದ್ರೆ. ನೀನ್ ತಗಲಾಕೊಂಡು ನನ್ನ ಮಗನ್ ಕಳ್ಕೊಂಡಲ್ಲ ನಾನು ಅಂತ ಬೈದ ಬೈದ ಬೈದ. ಇವನಿಗೆ ಅದರಲ್ಲೇ ಅರ್ಧ ಸತ್ತು ಹೋಗಿಬಿಟ್ಟು. ಇನ್ನು ಏನಾದ್ರೂ ಆಗ್ಲಿ, ಪ್ರತಿಜ್ಞೆಗಿಂತ ಮುಂಚೆ ಇವನ್ ಕೈಲಿ ಬಯಸ್ಕೊಳ್ಳೋ ತಪ್ಪಬೇಕು ಅಂತ ಅಗ್ನಿ ಪ್ರವೇಶಕ್ಕೆ ಹೊರಟೇ ಬಿಟ್ಟ. ಅಗ್ನಿ ಸ್ಥಾಪನೆ ಮಾಡಿ ಇನ್ನೇನು ಪ್ರದಕ್ಷಿಣೆ ಬಂದು ಪ್ರವೇಶ ಮಾಡೋಣ ಅಂತ ಹೊರಟಿದ್ದಾನೆ. ಇಲ್ದಿದ್ರೆ ಆ ಬ್ರಾಹ್ಮಣನ ಹತ್ರ ಬೈಗಳು ತಿನ್ಬೇಕಲ್ಲ. ಹೊರಟಾಗಿ ಕೃಷ್ಣನಿಗೆ ಗೊತ್ತಿತ್ತು ಇವನ ಹಣೆ ಬರ ಆಗೋದಿಲ್ಲ ಅಂತ ಗೊತ್ತಿತ್ತು. ಯಾಕೆಂದ್ರೆ ತನ್ನ ಪ್ರಭಾವ ಇಲ್ಲದೆ ಇದ್ರೆ ಏನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತೇನ ವಿನ ತೃಣಮಪಿ ನ ಚಲತಿ. ತನ್ನನ್ನ ದೂಷಣೆ ಮಾಡಿ ಹೋಗಿದ್ದಾನೆ, ನಾನು ಕೃಷ್ಣ ಅಲ್ಲ ಅಂತ ದೂಷಣೆ ಮಾಡಿ ಹೋಗಿದ್ದಾನೆ. ಏನಾದೀತು ಅವನ ಕೈಲಿ? ಅದಕ್ಕೆ ಕೃಷ್ಣನಿಗೆ ಗೊತ್ತಿತ್ತು, ಅವನು ಏಕಾಹ ಯಜ್ಞ ಇನ್ನೂ ಮುಗುದಿಲ್ಲ, ಆಹುತಿ ಕೊಡ್ತಾ ಇದ್ದಾರೆ, ಪ್ರಾಯಶ್ಚಿತ್ತ ಮಾಡ್ಕೊಂಡ್ರಾಯ್ತು ಅಂತ ಯಜ್ಞ ಬಿಟ್ಟು ಬಂದ್ಬಿಟ್ಟಂತೆ. ನನಗೆ ಅರ್ಜುನ ಮುಖ್ಯ ಅಂತ ನೋಡಿ. ಬೈದು ಕೃಷ್ಣನ ಬೈದು ಬಲರಾಮನ ಬೈದು ಇಂಥವನಲ್ಲ ನಾನು ಅಂತ ಹೇಳಿ ಹೋದ್ರೂ ಕೂಡ ಅಂಥ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ. ಮರ್ಯಾದೆ ಹೋಗಿದೆ, ಅವನನ್ನು ಉಳಿಸಬೇಕು ಅಂತ ಹೇಳಿ ಅವನ ಮರ್ಯಾದೆನೂ ಉಳಿಸಬೇಕು, ಅವನನ್ನು ಉಳಿಸಬೇಕು. ಇಷ್ಟು ಭಕ್ತ ವಾತ್ಸಲ್ಯ. ಯಾಕೆ ಅಂತಂದ್ರೆ ಭೀಮನ್ ತಮ್ಮ ಅಂತ. ಅರ್ಜುನ ಅಂತ ಅನ್ನೋ ದೃಷ್ಟಿ ಅಲ್ಲ, ಭೀಮನ್ ತಮ್ಮನಾಗಿದ್ದಾನೆ. ಅರ್ಜುನನಿಗೆ ಈ ರೀತಿ ಕಲ್ಯಾವೇಶ ಇದ್ರು ಭೀಮನಿಗಿಲ್ವಲ್ಲ, ಅವನ್ ತಮ್ಮ ಅಂತ ಅನ್ನೋ ಕೀರ್ತಿ ಪಡೆದಿದ್ದಾನೆ. ಅದಕ್ಕೆ ನಾವು ಹೇಳೋದು, ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಏನೇ ಆಗ್ಲಿ ನಾವು ಜನ್ಮ ಜನ್ಮಕ್ಕೆ ಆಚಾರ್ಯ ಕಡೆಯವರು ತರಿಸ್ಕೊಂಡ್ಬಿಟ್ರೆ ಪರಮಾತ್ಮ ರಕ್ಷಣೆ ಮಾಡ್ತಾನಂತ. ನಮ್ಮ ಅರ್ಜುನನನ್ನು ಭೀಮನನ್ ತಮ್ಮ ಆಗಿದ್ದಾನಲ್ಲ ಇವನು, ಭೀಮನ್ ತಮ್ಮ, ಅವನನ್ನ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಬಿಡಬಾರದು ಅಂತ ಕೃಷ್ಣ ಬಂದ. ಹಾಗೆ ಬಂದು ಅವನ ಅಗ್ನಿ ಪ್ರವೇಶ ಮಾಡುವಾಗ ತಡೆದು ಹೇಳ್ತಾನೆ, ಅರ್ಜುನ ನೀನೇನು ಯೋಚನೆ ಮಾಡಬೇಡ, ನಿನ್ನ ಕೈಲೇನೆ ಈ ಮಗು ಮಾತ್ರ ಅಲ್ಲ, ಹಿಂದೆ ನಾಪತ್ತೆ ಆದ ಮಕ್ಕಳನ್ನೂ ಕೂಡ ಬ್ರಾಹ್ಮಣನಿಗೆ ಕೊಡಿಸ್ತೇನೆ ಅಂದ. ನಿನ್ ಕೈಲೇ ಕೊಡಿಸ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿ ಬ್ರಾಹ್ಮಣನ್ನು ಕೂಡಿಸ್ಕೊಂಡು ಅರ್ಜುನನ್ ಹರಿ ವೇಗದಿಂದ ಅನಂತಾಸನಕ್ಕೆ ಹೋದ್ನಂತೆ. ಎಲ್ಲಿ ದ್ವಾರಕೆ, ಎಲ್ಲಿ ಅನಂತಾಸನ, ಭೂಗೋಳದ ಕಲ್ಪನೆ ಇದ್ದವರಿಗೆ ಗೊತ್ತಾಗ್ತದೆ. ಬ್ರಹ್ಮಾಂಡದ ಒಳಗೆ ಮಧ್ಯದಲ್ಲಿ ಜಂಬೂ ದ್ವೀಪ. ಆ ಜಂಬೂ ದ್ವೀಪದಲ್ಲಿರ್ತಕ್ಕಂಥದ್ದು ಮಧ್ಯದಲ್ಲಿ ಮೇರು ಪರ್ವತದ ದಕ್ಷಿಣದಲ್ಲಿ ಈ ಭಾರತ ಖಂಡ, ಅಲ್ಲಿದೆ ದ್ವಾರಕೆ. ಅಲ್ಲಿಂದ ಸಪ್ತದ್ವೀಪ ದಾಟಬೇಕು. ಸಪ್ತದ್ವೀಪ, ಸಪ್ತ ಸಾಗರಗಳು, ಒಂದೊಂದು ಲಕ್ಷಗಟ್ಲೆ ಯೋಜನ ವಿಸ್ತಾರ. ಅಂಥ ಸಪ್ತದ್ವೀಪ ಸಪ್ತ ಸಾಗರಗಳನ್ನು ದಾಟಿ ಹೋದರೆ ಅದರ ಸುತ್ತಲೂ ಬರೋದು ಅಂಧಂತಮಸ್ಸು ಅಂತ.
ಅದು ಭೂಭಾಗದ 2ರಷ್ಟು, 7 ಕೋಟಿ ಯೋಜನ ಭೂಭಾಗ ಆದ್ರೆ ಅದರ 2ರಷ್ಟು ಅಂಧನ್ ತಮಸ್ಸು, ಅದರ 2ರಷ್ಟು ಘನೋದಕ ಸಮುದ್ರ ಅಂತಿದೆ. ಆ ಘನೋದಕ ಸಮುದ್ರದ ತುದಿಗೆ ಹೋದ್ರೆ ಅಲ್ಲಿ ಅನಂತಾಸನ. ಇಷ್ಟು ದಾಟುಕೊಂಡು ಒಂದೇ ದಿವಸದ ದಿನಾಶ್ವಮೇಧ ಬೇರೆ ಮಾಡ್ತಾ ಇದ್ದಾನೆ. ಅಷ್ಟರಲ್ಲೇ ಹೋಗಿ ಅನಂತಾಸನಕ್ಕೆ ಹೋಗಿ ಅಲ್ಲಿದ್ದಂಥ ಮಕ್ಕಳನ್ನು ತಂದು ಪುನಃ ಈ ಬ್ರಾಹ್ಮಣನಿಗೆ ಕೊಟ್ಟು ಬಂದು ಮತ್ತೆ ಯಜ್ಞ ಮುಂದುವರಿಸಿದ್ನಂತ. ಅವತ್ತೆ ಅನಂತಾಸನಕ್ಕೆ ಹೋದ್ರೆ ಎಷ್ಟು ಹೊತ್ತು ಹೋಗಿ ಬಂದಿದ್ದಾನೆ ಅಂತ ಯೋಚನೆ ಮಾಡಿ. ಸುಮಾರು ಅಂದಾಜು ಹೇಳಬೇಕು ಅಂತಂದ್ರೆ 25 ಕೋಟಿ ಯೋಜನ ದೂರ. ಅನಂತಾಸನ ಇರೋದು ದ್ವಾರಕೆಯಿಂದ 25 ಕೋಟಿ ಯೋಜನ. ಒಂದು ಯೋಜನ ಅಂದ್ರೆ 7 ಮೈಲು, 25 ಕೋಟಿ ಯೋಜನ ದೂರದಲ್ಲಿದೆ. ಅದು ಘನೋದಕ ಸಮುದ್ರದಲ್ಲಿದೆ. ಅಂಥ ಸಮುದ್ರ ಮಧ್ಯದಲ್ಲಿ ಅಂಧನ್ ತಮಸ್ಸು. ಅಂಧನ್ ತಮಸ್ಸು ಅಂದ್ರೆ ಈ ಕತ್ತಲೆ ಹಾಗಲ್ಲ, ಈ ಕತ್ತಲೆ ನಮಗೆ ಅಡ್ಡಿ ಮಾಡೋದಿಲ್ಲ. ಅಂಧನ್ ತಮಸ್ಸು ಅಂತ ಏನಿದೆ ಅದು ಪರ್ವತದ ಹಾಗಿರ್ತದಂತೆ. ಕತ್ತಲನ್ನೇ ನಿಬಿಡ, ಅದನ್ನ ಖಡ್ಗದಿಂದ ಛೇದನೆ ಮಾಡಿಕೊಂಡು ದಾರಿ ಮಾಡ್ಕೊಂಡು ಹೋಗಿದ್ದಾನೆ. ಕೆಲವು ಸಲ ಬದಿರಿಗೆ ಹೋಗ್ಬೇಕಾದ್ರೆ ಹಿಮ ತುಂಡು ಮಾಡಿ ದಾರಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಕತ್ತಲೆ ಪರ್ವತವನ್ನು ತುಂಡು ಮಾಡಿ ದಾರಿ ಮಾಡಿಕೊಂಡು ಹೋಗಿ ಸಮುದ್ರದಲ್ಲಿ ಹೋಗಿ ಅನಂತಾಸನಕ್ಕೆ ಹೋದ್ನಂತೆ. ಎಷ್ಟು ಹೊತ್ತಿನಲ್ಲಿ ಹೋಗಿದ್ದಾನೆ ಅಂತಂದ್ರೆ ಹೋಗಿ ಬರ್ಲಿಕ್ಕೆ 48 ನಿಮಿಷ ಹಿಡಿತಂತೆ. ಒಟ್ಟು ಹೋಗಿ ಬರ್ಲಿಕ್ಕೆ ಹಿಡಿದದ್ದು 48 ನಿಮಿಷ. ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ 2 ಇದೆಯಂತೆ. ಅನಂತಾಸನ ಅಂತ ಒಂದು ಲೋಕ, ಅದು ಇದೇ ಹೇಳಿದ್ನಲ್ಲ ಘನೋದಕ ಸಮುದ್ರದ ಲೆವೆಲ್ ನಲ್ಲಿರೋದು. ವೈಕುಂಠ ಮೇಲೆ, ಇದು ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪ. ಅದೆಲ್ಲ ದಾಟಿ ಹೋದ್ರೆ ಭೂಭಾಗನೆ ದಾಟಿ ತಮೋಭಾಗ ದಾಟಿ ಜಲಭಾಗಕ್ಕೆ ಹೋದ್ರೆ 25 ಕೋಟಿ ಯೋಜನ ದೂರ ಹೋದ್ಮೇಲೆ ಅನಂತಾಸನ ಲೋಕ. ಅಲ್ಲಿ ಅಮುಕ್ತ ಸ್ಥಾನದಲ್ಲಿ ಈ ಬ್ರಾಹ್ಮಣನ್ನ ಅರ್ಜುನನ್ನು ಕೂಡಿಸಿದ್ನಂತೆ. ಇಲ್ಲಿ ಕೂತಿರ್ರಿ ಸ್ವಲ್ಪ ಹೊತ್ತು ಅಂತ ಹೇಳಿ ಒಳಗೆ ಹೋದ್ನಂತೆ. ಒಳಗೆ ಹೋಗಿ 24 ನಿಮಿಷ ಅಲ್ಲಿ ಒಂದು ಪರಮಾತ್ಮನ ಮೂಲ ರೂಪ ಇದೆ. ಅಲ್ಲಿ ಐಕ್ಯ ಹೊಂದಿ ಅಲ್ಲಿರುವ ರೂಪದ ಜೊತೆಗೆ ಐಕ್ಯ ಹೊಂದಿ 24 ನಿಮಿಷ ಆದ್ಮೇಲೆ ಹೊರಗೆ ಬಂದು ಅಲ್ಲಿದ್ದಂಥ ಆ ಸುನಂದ ನಂದ ಇತ್ಯಾದಿ ಪರಮಾತ್ಮನ ಪಾರ್ಷದರಂತೆ ಅವರೆಲ್ಲ, ಅವರೇ ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದ್ರು. ಅವರು ಅಲ್ಲಿ ಅನಂತಾಸನಕ್ಕೆ ಹೋಗಿಬಿಟ್ಟಿದ್ರಂತೆ. ಅಲ್ಲಿದ್ದಂಥ ಮಕ್ಕಳನ್ನ ಕರೆಕೊಂಡು ರಥದಲ್ಲಿ ಕೂಡಿಸ್ಕೊಂಡು ಪುನಃ ಬಂದು ದ್ವಾರಕೆಗೆ ಬಂದು ಬ್ರಾಹ್ಮಣನಿಗೆ ಅರ್ಜುನನ ಕೈಯಿಂದ ಕೊಡಿಸಿದ್ನು. ಅಂದ್ರೆ 1 ಗಂಟೆ 12 ನಿಮಿಷದಲ್ಲಿ ಹೋಗಿ ಬಂದಿದ್ದಾನೆ. 48 ನಿಮಿಷ ಹೋಗಿ ಬರಲಿಕ್ಕೆ 24 ನಿಮಿಷ ಮೂಲ ರೂಪದ ಜೊತೆಗೆ ಐಕ್ಯ ಮುಕ್ತ ಸ್ಥಾನಕ್ಕೆ ಹೋಗಿ ಅಂದ್ರೆ ತೋರಿಸಿದ ನೀವೆಲ್ಲ ಅಮುಕ್ತರಾಗಿದ್ದೀರಿ, ಹೊರಗಡೆ ಇರ್ರಿ ಅಂತ ಹೇಳಿ ವರಾಂಡದಲ್ಲಿ ಅವರನ್ನು ಕೂಡಿಸಿ ತಾನು ಒಳಗೆ ಹೋಗಿ ಆ ಮುಕ್ತ ಸ್ಥಾನದಲ್ಲಿರೋ ಪರಮಾತ್ಮನ ಜೊತೆಗೆ ಐಕ್ಯ ಹೊಂದಿ ಕರ್ಕೊಂಡು ಬಂದು ಆಮೇಲೆ ಬಂದು ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೊಂಡಂತೆ. ಯಜ್ಞ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಂಡು ದಿನಾಶ್ವಮೇಧ ಮುಗಿಸಿದ್ನಂತೆ ಕೃಷ್ಣ. ಆಗ ಅರ್ಜುನನಿಗೆ ಎಲ್ಲಿ ಹೋಗಿ ಬಂದಿದ್ದೀವಿ ಅಂತಲೇ ಗೊತ್ತಾಗಿಲ್ಲ. ಮಕ್ಕಳನ್ನು ಕೊಟ್ಟದ್ದು ಹಂಗಿರ್ಲಿ, ಕೃಷ್ಣ ನಾವು ಎಲ್ಲೆಲ್ಲಿ ಹೋಗಿ ಬಂದ್ವಿ ಏನೇನು ಆ ದಾರಿ ಸ್ವಲ್ಪ ರೂಟ್ ಹೇಳು ಅಂತ ಬಂದ್ಮೇಲೆ ಎಲ್ಲಿ ಹೋಗಿ ಬಂದ್ವಿ, ಏನು ನೀನು ತೂಕಡಿಸ್ತಿದ್ನೋ ಏನ್ ಮಾಡ್ತಿದ್ನೋ ಎಚ್ಚರಿಕೆ ಇದ್ರೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ. ಆ ವೇಗದಲ್ಲಿ ಹೋಗಿದೆಯಂತೆ ರಥ. ಹೀಗೆ ಮಾಡಿದ್ನ. ಇದನ್ನ ಆಚಾರ ತಾತ್ವ ನಿರ್ಣಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಸಂತಾನ ಆಗಬೇಕು ಅಂತಿದ್ದವರು ಕೃಷ್ಣನ ಈ ಚರಿತ್ರೆಯನ್ನು ಚಿಂತನೆ ಮಾಡಬೇಕು. ವಿಜಯೇನ ಯುತೋ ರಥೇ ಸ್ಥಿತಃ ಪ್ರಸಮಾನೀಯ ಸಮುದ್ರ ಮಧ್ಯತಃ ಪ್ರದದತ್ತನಯಾನ್ ದ್ವಿಜನ್ಮನೆ ಸ್ಮರಣೀಯೋ ವಸುದೇವ ನಂದನ. ಯಾಕೆ ಕಥೆ ಕೇಳಬೇಕು ಅಂತಂದ್ರೆ ಕೃಷ್ಣ ಹೋಗಿ ಅನಂತಾಸನಕ್ಕೆ ಹೋಗಿ ಅಲ್ಲಿದ್ದಂಥ ಬ್ರಾಹ್ಮಣನ ಮಕ್ಕಳನ್ನ ತಾನು ರಥದಲ್ಲಿ ಕೂಡಿಸಿ ಕರ್ಕೊಂಡು ಬಂದು ಆ ದ್ವಾರಕೆ ಬ್ರಾಹ್ಮಣನೊಬ್ಬನಿಗೆ ಕೊಟ್ಟ ಅಂತ ಚಿಂತನೆ ಮಾಡಿದ್ರೆ ದಿವ್ಯವಾದಂಥ ಶ್ರೇಷ್ಠ ಪುತ್ರ ಸಂತಾನ ಆಗ್ತದೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಸ್ಯಮಂತ ಪಂಚಕ ಅನ್ನುವಂಥ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಪಾಂಡವರು ಬಂದಿರ್ತಾರೆ. ಸೂರ್ಯಗ್ರಹಣ ಸಂದರ್ಭ. ಇಂದು ಕೃಷ್ಣ ಒಂದು ಯಾಗ ಮಾಡ್ತಾನೆ. ಅವಾಗ ದಿನಾಶ್ವಮೇಧ ಅನ್ನುವಂಥ ಯಾಗ ಮಾಡ್ತಾನೆ. ಆ ಯಾಗ ನಡೀತಾ ಇರುವಾಗ ಒಬ್ಬ ಬ್ರಾಹ್ಮಣನ ಮಕ್ಕಳು ಅವರು ನಾಪತ್ತೆ ಆಗಿರ್ತಾರೆ, ಹುಟ್ಟಿದವರು, ಅವರನ್ನು ತಂದುಕೊಡಬೇಕು ಅಂತ ಆ ಬ್ರಾಹ್ಮಣ ಪ್ರಾರ್ಥನೆ ಮಾಡಿದಾಗ ಕೃಷ್ಣನೇ ಹೋಗಿ ಅರ್ಜುನನ ಮೂಲಕ ಕೊಡಿಸ್ತಾನೆ. ಆ ಚರಿತ್ರೆ ಅದೆಲ್ಲ ನಡೆದ ಮೇಲೆ ಸಮಂತ ಪಂಚಕದಿಂದ
ಆ ಯಾಗವನ್ನು ಕೂಡ ಮುಗಿಸಿ ದ್ವಾರಕೆಗೆ ಬರ್ತಾನೆ ಕೃಷ್ಣ. ಪಾಂಡವರು ಕೂಡ ಅಲ್ಲಿಗೆ ಬಂದು ಉಷಿತ್ವಾ ಕತಿಚಿನ್ ಮಾಸಾನ್ ಯಯು ಸರ್ವೇಪಿ ಪಾಂಡವಾಹ ಅನುಜ್ಞಾತ ಕೇಶವೇನ ಭಕ್ತಿ ನಮ್ರ ಧಿಯೋಚ್ಯುತೆ. ಕೆಲವು ತಿಂಗಳು ದ್ವಾರಕೆಯಲ್ಲೇ ಇದ್ದು ಅನಂತರ ಕೃಷ್ಣನ ಅನುಮತಿ ಪಡೆದು ಅವರೆಲ್ಲರೂ ಕೂಡ ಇಂದ್ರಪ್ರಸ್ಥಕ್ಕೆ ಪುನಃ ಹೋಗ್ತಾರೆ. ಒಮ್ಮೆ ಪಾಂಡವರೆಲ್ಲ ಇಂದ್ರಪ್ರಸ್ಥದ ಮಯಸಭೆಯಲ್ಲಿ ಕೂತಿರ್ತಾರೆ. ಮಯ ನಿರ್ಮಾಣ ಮಾಡಿದಂಥ ಅದ್ಭುತ ಸಭೆ ಏನಿತ್ತು, ಅದೇ ಸಭೆಯಲ್ಲೇ ಪಾಂಡವರೆಲ್ಲ ಕೂತಿರುವಾಗ ನಾರದ ಋಷಿಗಳು ಆ ಸಭೆಗೆ ಬರ್ತಾರೆ. ಸಭೆಗೆ ಬಂದಾಗ ಧರ್ಮರಾಜ ಕೇಳಿದ ನಾರದರನ್ನ, ಯಾವ ಕಡೆಯಿಂದ ಬರೋಣಾಯ್ತು ಅಂತ ಕೇಳ್ತಾರೆ. ಯಾಕೆಂದ್ರೆ ನಾರದರಿಗೊಂದು ಸ್ವಂತ ಊರು ಅಂತ ಇಲ್ಲೇ ಇಲ್ಲ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಇರುವವರು, ತ್ರಿಲೋಕ ಸಂಚಾರಿಗಳು. ಯಾವ ಕಡೆಯಿಂದ ಈಗ ಬಂದ್ರಿ ಸದ್ಯಕ್ಕೆ ಅಂತ ಕೇಳಿದಾಗ, ಮೇಲ್ಗಡೆಯಿಂದ ಇಳ್ಕೊಂಡು ಬಂದೆ ಅಂದ್ರು ನಾರದರು. ಮೇಲಿನಿಂದ ಬ್ರಹ್ಮಸಭೆ, ಇಂದ್ರದೇವರ ಸಭೆ, ಯಮದೇವರ ಸಭಾ, ವರುಣದೇವರ ಸಭಾ, ಮೇಲೆ ಯಾವ್ಯಾವ ಸಭೆಗಳಿದೆ, ಆ ದಿಕ್ಪಾಲಕರ ಸಭೆಗಳು, ಬ್ರಹ್ಮದೇವರ ಸಭೆ, ಅದರ ಮೂಲಕ ಅಲ್ಲೆಲ್ಲ ಸಂಚಾರ ಮಾಡಿ ಇಲ್ಲಿಗೆ ಬರ್ತಾ ಇದ್ದೀನಿ. ನಿನ್ನ ಮಯಸಭೆಗೂ ಕೂಡ ಬಂದೆ ಅಂದು. ಆ ಯಮಸಭೆ, ಇಂದ್ರ ಸಭೆ, ವರುಣ ಸಭೆ ಅಲ್ಲೆಲ್ಲ ಅಡ್ಡಾಡಿ ಭೂಲೋಕಕ್ಕೆ ಮಯಸಭೆಗೆ ಬಂದಿದ್ದಾರೆ. ಇದು ಅದ್ಭುತವಾಗಿತ್ತು. ಧರ್ಮರಾಜ ಬಹಳ ಹೆಮ್ಮೆ ಪಟ್ಟುಕೊಂಡಿದ್ದ. ಕೃಷ್ಣ ನನಗೊಂದು ಸಭಾಭವನ ನಿರ್ಮಾಣ ಮಾಡಿಸಿಕೊಟ್ಟಿದ್ದಾನೆ, ಮಯಸಭಾ ಅದ್ಭುತವಾದ ಸಭಾಗೃಹ ಅಂತ ಅವನಿಗೆ ಹೆಮ್ಮೆ ಇತ್ತು. ಆದ್ರಿಂದಲೇ ನಾರದರನ್ನ ಕೇಳ್ತಾ ಇದ್ದಾನೆ, ನೀವೂ ಕೂಡ ದಿಕ್ಪಾಲಕರ ಸಭೆಗಳ ಮೂಲಕನೇ ಹಾದು ಬಂದಿದ್ದೀರಿ, ಆ ಸಭೆ ಹೇಗಿದೆ ಅಂತ ಕೇಳಿದ. ತನ್ನ ಸಭೆ ಅಂತೂ ಅದ್ಭುತವಾಗಿದೆ, ಮಯಸಭಾ. ಯಮಸಭಾ ಹೇಗಿದೆ, ಇಂದ್ರ ಸಭಾ ಹೇಗಿದೆ, ಬ್ರಹ್ಮದೇವರ ಸಭಾ ಹೇಗಿದೆ, ಅಲ್ಲೆಲ್ಲ ಯಾರ್ಯಾರಿದ್ರು, ಆ ಸಭೆಗಳ ಬಗ್ಗೆ ಹೇಳ್ರಿ ಅಂತ ಕೇಳಿದಾಗ ನಾರದರು ಆ ಎಲ್ಲ ವಿಚಾರ ಹೇಳ್ತಾ ಬರ್ತಾರೆ. ಮೇಲಿನ ಲೋಕಗಳ ಪರಿಚಯ ಎಲ್ಲ ಮಾಡಿಕೊಟ್ರು. ಅಂತರಿಕ್ಷ ಲೋಕ ಎಷ್ಟು, ಭೂರ್ಲೋಕ, ಆಮೇಲೆ ಭೂವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಎಷ್ಟೆಷ್ಟು ವಿಸ್ತಾರ ಇದೆ, ಎಷ್ಟು ಎತ್ತರ ಇದೆ, ಎಲ್ಲ ವಿಚಾರವನ್ನು ಹೇಳಿ ಕೊನೆಗೆ ಆ ಮೇಲಿರ್ತಕ್ಕಂಥ ದಿಕ್ಪಾಲಕರ ಲೋಕಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ನಾನು ಹಾಗೆ ಮೇಲಿನ ಲೋಕಗಳಿಂದ ಬರ್ತಾ ಇಂದ್ರದೇವರ ಸಭೆಗೆ ಬಂದಿದ್ದೆ. ಇಂದ್ರದೇವರ ಸಭೆಯಲ್ಲಿ ವೇದಾಭಿಮಾನಿ ದೇವತೆಗಳು ಮತ್ತು ಬ್ರಹ್ಮದೇವರ ಪರಿವಾರ, ಅನೇಕ ಜನ ಮುನಿಗಳು, ದೊಡ್ಡ ದೊಡ್ಡ ಸರ್ವಜ್ಞರಾದಂಥ ಮುನಿಗಳು, ಇವರೆಲ್ಲ ಇಂದ್ರದೇವರ ಸಭೆಯಲ್ಲಿ ಕೂತಿದ್ರು. ಬ್ರಹ್ಮನ ಪರಿವಾರ, ವೇದಾಭಿಮಾನಿ ದೇವತೆಗಳು, ಇತರ ದೇವತೆಗಳು, ಅವರ ಜೊತೆಗೆ ಹರಿಶ್ಚಂದ್ರಶ್ಚ ಭೂಮಿಪಹ, ಹರಿಶ್ಚಂದ್ರ ಅನ್ನುವಂತಹ ಚಕ್ರವರ್ತಿಯು ಕೂಡ ಇಂದ್ರದೇವರ ಸಭೆಯಲ್ಲಿದ್ದು. ಅದಕ್ಕಿಂತ ಕೆಳಗಡೆ ಬಂದ್ರೆ ಯಮದೇವರ ಸಭೆ. ಯಮದೇವರ ಸಭೆಯಲ್ಲಿ ನೋಡಿದೆ ಎಲ್ಲ ರಾಜಋಷಿಗಳು ಮತ್ತು ನಿಮ್ಮ ತಂದೆ ಪಾಂಡು ಚಕ್ರವರ್ತಿ ಅವರೆಲ್ಲ ಯಮದೇವರ ಸಭೆಯಲ್ಲಿದ್ದರು. ನರಕಲೋಕ ಅಂತ ಅರ್ಥ ಅಲ್ಲ, ಮೇಲಿನ ಲೋಕಗಳಲ್ಲೇ ಒಂದು ಯಮದೇವರ ಸಭಾ ಅಂತಿದೆ, ಭವ್ಯವಾದದ್ದು. ಯಮದೇವರ ನರಕಲೋಕ ಅದು ಕೆಳಗಡೆ ಇರೋದು, ಅದು ಬೇರೆ ಪಾಪಿಗಳಿಗೆ. ಮೇಲ್ಗಡೆ ಯಮಸಭಾ, ಇಂದ್ರ ಸಭಾ, ವರುಣ ಸಭಾ, ಕುಬೇರ ಸಭಾ, ರುದ್ರ ಸಭಾ, ಹೀಗೆಲ್ಲ ಇದೆ. ಅದರಲ್ಲಿ ಇಂದ್ರ ಸಭೆಯಲ್ಲಿ ಹರಿಶ್ಚಂದ್ರ ಇದ್ದಂತೆ, ಇಂದ್ರ ಸಭೆಗಿಂತ ಕೆಳಗಿರ್ತಕ್ಕಂಥ ಯಮಸಭೆಯಲ್ಲಿ ಅನೇಕ ರಾಜರ ಜೊತೆಗೆ ಪಾಂಡು ಚಕ್ರವರ್ತಿಯು ಕೂಡ ಅಲ್ಲಿದ್ದಂತೆ. ಇಂದ್ರ ಸಭೆಯಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮ ಅಲ್ಲಿ ಆರಾಧ್ಯನಾಗಿದ್ದಂತೆ. ಇಂದ್ರ ವಾಮನ ರೂಪಿ ಪರಮಾತ್ಮನನ್ನ, ಉಪೇಂದ್ರನನ್ನ ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ. ಯಮಸಭೆಯಲ್ಲಿ ದಾಶರಥಿರಾಮ ಹಾಗೂ ಪರಶುರಾಮ ಇಬ್ಬರಿದ್ದಾರೆ. ಅಲ್ಲಿ ಯಮದೇವರು ಆ ರಾಮ ಮತ್ತು ಪರಶುರಾಮರನ್ನ ಆರಾಧನೆ ಮಾಡ್ತಿದ್ದಾನೆ.
ಬ್ರಹ್ಮದೇವರ ಸಭೆಗೂ ಹೋಗಿದ್ದೆ. ಅದು ಮೇಲೆ ಆ ಬ್ರಹ್ಮದೇವರ ಸಭೆಯಲ್ಲಂತೂ ನಿಖಿಲ ಬ್ರಹ್ಮಣೋಪಾಸಿತ ಸದಾ ಪ್ರಾದುರ್ಭಾವಾಶ್ಚ ನಿಖಿಲಾಹ, ಪರಮಾತ್ಮನ ಎಲ್ಲ ಪ್ರಾದುರ್ಭಾವ ರೂಪಗಳು, ಅವತಾರ ರೂಪಗಳು ಬ್ರಹ್ಮದೇವರ ಸಭೆಯಲ್ಲಿದ್ದುವು. ಬ್ರಹ್ಮದೇವರು ಅಷ್ಟೂ ರೂಪಗಳನ್ನು ಆರಾಧನೆ ಮಾಡುತ್ತಿದ್ರು. ವರುಣಸಭಾ ಅಂತ ಮತ್ತೊಂದಿದೆ. ವರುಣಸಭೆಗೆ ಹೋಗಿದ್ದೆ. ಅಲ್ಲಿ ಅನೇಕ ನಾಗಗಳೆಲ್ಲ ವರುಣದೇವರ ಸಭೆಯಲ್ಲಿದ್ರು. ವರುಣದೇವರು ಮತ್ಸ್ಯಾಕೃತಿಯಾದ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇದ್ದ. ಕುಬೇರನ ಸಭೆಗೂ ಹೋಗಿದ್ದೆ. ಕುಬೇರನ ಸಭೆಯಲ್ಲಿ ಗಂಧರ್ವರೆಲ್ಲ ಅಲ್ಲಿದ್ರು. ಕಲ್ಕಿ ನಾಮಕನಾದ ಪರಮಾತ್ಮನನ್ನ ಕುಬೇರ ಆರಾಧನೆ ಮಾಡ್ತಾ ಇದ್ದ. ರುದ್ರದೇವರ ಸಭೆಗೆ ಹೋದಾಗ ಉಗ್ರವಾದ ಭಯಂಕರವಾದ ಭೂತಗಣಗಳೆಲ್ಲ ರುದ್ರದೇವರ ಸಭೆಯಲ್ಲಿದ್ರು. ನರಸಿಂಹದೇವರನ್ನ ಆ ರುದ್ರ ಆರಾಧನೆ ಮಾಡ್ತಿದ್ದ ತನ್ನ ಸಭೆಯಲ್ಲಿ. ಉಪಾಸ್ಯತೆ ಸದಾ ವಿಷ್ಣು, ಇದನ್ನೆಲ್ಲ ನಾರದ ಋಷಿಗಳು ಹೇಳಿದಾಗ, ಮತ್ತು ಅದರಲ್ಲಿಯೂ ಕೂಡ ಸರ್ವರತ್ನಸ್ಥಲಾನ್ ದಿವ್ಯಾನ್, ಎಲ್ಲ ರತ್ನಮಯವಾದ ಸ್ಥಳ, ನೆಲದಲ್ಲೆಲ್ಲ ರತ್ನ ಖಚಿತ ಅಂಥ ಭವ್ಯವಾದ ದಿಕ್ಪಾಲಕರ ಸಭಾಲೋಕಗಳನ್ನೆಲ್ಲ ವರ್ಣನೆ ಮಾಡಿದ್ರು ನಾರದರು. ಅದನ್ನೆಲ್ಲ ಕೇಳಿದ ಮೇಲೆ ಧರ್ಮರಾಜ ಒಂದು ಸಂದೇಹ ವ್ಯಕ್ತಪಡಿಸ್ತಾನೆ. ಮಹರ್ಷಿಗಳೇ, ನೀವು ಮೇಲಿನ ಸಭೆಗಳ ವಿವರಣೆ ಹೇಳುವಾಗ ಇಂದ್ರದೇವರ ಸಭೆಯಲ್ಲಿ ಹರಿಶ್ಚಂದ್ರ ಇದ್ದ ಅಂತ ಹೇಳಿದ್ರಿ, ಯಮಸಭೆಯಲ್ಲಿ ನಮ್ಮ ತಂದೆ ಪಾಂಡುರಾಜ ಇದ್ದಾನೆ ಅಂತ ಹೇಳಿದ್ರಿ. ನಮ್ಮ ತಂದೆ ಪಾಂಡುರಾಜ ಹರಿಶ್ಚಂದ್ರನಿಗಿಂತ ಸೀನಿಯರ್. ಪರಾವಹ ಅನ್ನುವಂಥ ಮರುದೇವತೆ ಹಿಂದೆ ಬಂದಿದೆ ಪಾಂಡುರಾಜ ಯಾರು ಅಂತ. 49 ಜನ ಮರುದೇವತಾ ಗಣದಲ್ಲಿ ಪರಾವಹ ಅನ್ನುವಂಥ ಮರುದೇವತೆ 18ನೇ ಕಕ್ಷೆಗೆ ಸೇರ್ತಾನೆ. ಹರಿಶ್ಚಂದ್ರ ಅವನು ಚಕ್ರವರ್ತಿ ಕಕ್ಷೆಗೆ ಬರ್ತಕ್ಕವನು ಇನ್ನೂ ಕೆಳಗಿದ್ದ. ಹೀಗಿರುವಾಗ ದೊಡ್ಡವನಾದ ನಮ್ಮ ತಂದೆ ಪಾಂಡು ಚಕ್ರವರ್ತಿ ಕೆಳಗಿನ ಸಭೆಯಲ್ಲಿದ್ದಾನೆ, ಯಮ ಸಭೆಯಲ್ಲಿ. ಕೆಳಗಿನವನಾಗಿರ್ತಕ್ಕಂಥ ಜೂನಿಯರ್ ಆದ ಹರಿಶ್ಚಂದ್ರ ಇಂದ್ರನ ಸಭೆಗೆ ಹೋಗಿದ್ದಾನೆ. ಇದೇನಿದು, ಕಲಿಯುಗದಲ್ಲಿ ಹಿಂಗಾಗ್ತಾ ಇರ್ತದೆ. ಯಾರ್ಯಾರಿಗೋ ಪ್ರಮೋಷನ್ ಕೊಟ್ಬಿಡ್ತಾರೆ, ಮೇಲ್ನವರೆಲ್ಲ ಹಂಗೇ ಕೂತಿರ್ತಾರೆ, ಇನ್ಯಾರೋ ಹೋಗಿ ಮೇಲಿನ ಸ್ಥಾನಕ್ಕೆ ಕೂತ್ಕೋತಾರೆ. ಪಾಂಡುರಾಜ ಯಮಸಭೆಯಲ್ಲಿ, ಹರಿಶ್ಚಂದ್ರ ದೇವೇಂದ್ರನ ಸಭೆಯಲ್ಲಿ ಅಂತಂದ್ರೆ ಅದ್ಯಾಕೆ ಹಾಗಾಯ್ತು ಅಂತ ಕೇಳ. ತತ್ರಮೇ ಸಂಶಯೋ ಭೂಯಾನ್ ಹರಿಶ್ಚಂದ್ರ ಕಥನ್ ನೃಪಃ, ಅವನೊಬ್ಬ ನೃಪ. ಐಂದ್ರಂ ಸಭಾತಲಂ ಪ್ರಾಪ್ತ, ಅವನು ಇಂದ್ರ ಸಭೆಗೆ ಹೋಗಿದ್ದಾನೆ. ಪಾಂಡುರಾಜ ದೇವತೆ, ಅವನು ಯಾಕೆ ಇನ್ನೂ ಕೆಳಗಿದ್ದಾನೆ ಅಂತ ತಮ್ಮ ತಂದೆ ಕೆಳಗಿದ್ದ ವಿಚಾರ ತಿಳಿದು ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ನಾರದ ಋಷಿಗಳು ಹೇಳ್ತಾರೆ, ನಾನೀವಾಗ ನಿನ್ನ ಸಭೆಗೆ ಬಂದದ್ದು ಅದನ್ನ ಹೇಳಲಿಕ್ಕೆ ಅಂದ್ರು. ಆ ವಿಚಾರ ಹೇಳಲಿಕ್ಕೆ ಬಂದದ್ದು. ನಿಮ್ಮ ಅಪ್ಪನಿಗೂ ಈ ಸಂದೇಹ ಕೂತಿದೆ, ನಿಮ್ಮ ಅಪ್ಪನಿಗೂ ಈ ಕೊರಗಿದೆ. ಪಾಂಡುರಾಜನೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ, ಹೇಳಿ ಕಳಿಸಿದ್ದಾನೆ. ಯಾಕೆ ನಿಮ್ಮ ತಂದೆ ಪಾಂಡುರಾಜ ಮೇಲ್ ಹೋಗಿಲ್ಲ ಅಂತಂದ್ರೆ, ಇತ್ತುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ. ಯಾವಾಗಲೂ ಉನ್ನತ ಸ್ಥಾನ ಸಿಗಬೇಕಾದ್ರೆ ಕೆಲವು ಯಾಗಗಳನ್ನ ಮಾಡಬೇಕು. ರಾಜಸೂಯ ಯಾಗದಿಂದ ಹರಿಶ್ಚಂದ್ರನಿಗೆ ಉನ್ನತ ಸ್ಥಾನ ಸಿಕ್ಕಿದೆ. ನಿಮ್ಮ ತಂದೆ ಪಾಂಡು ಚಕ್ರವರ್ತಿ ಬದುಕಿರುವಷ್ಟು ಕಾಲ ಅವನು ರಾಜಸೂಯ ಯಾಗ ಮಾಡಲಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಬೇಕು ಅಂತ ಅನ್ನೋದು. ಯಾಗಗಳನ್ನ ಮಾಡಿತು ಅಂತಂದ್ರೆ ದೊಡ್ಡ ದೊಡ್ಡ ಸ್ಥಾನ ಸಿಗ್ತದಂತ. ರಾಜಸೂಯ ಯಾಗ ಮಾಡಿ ಹರಿಶ್ಚಂದ್ರ ಆ ಇಂದ್ರ ಸಭೆಗೆ ಹೋಗಿದ್ದಾನೆ. ನಿಮ್ಮ ತಂದೆ ಪಾಂಡುರಾಜ ಮಾಡಿಲ್ಲ, ಆದ್ರಿಂದ ಕೆಳಗಿದ್ದ. ಈ ಕೊರಗು ಅವನಿಗೂ ಇತ್ತು, ಪಾಂಡು ಚಕ್ರವರ್ತಿಗೂ ಇತ್ತು. ಹರಿಶ್ಚಂದ್ರ ಮೇಲೆ ಹೋಗಿದ್ದಾನೆ, ಅದು ರಾಜಸೂಯ ಯಾಗದಿಂದ, ತಾನು ಮಾಡಿಲ್ಲ ಆದ್ರಿಂದ ಕೆಳಗಿದ್ದೇನೆ ಅನ್ನೋದು ಅವನಿಗೂ ಗೊತ್ತಿತ್ತು. ಅದಕ್ಕೆ ನಿಮ್ಮ ತಂದೆನೇ ಹೇಳಿ ಕಳಿಸಿದ್ದಾನೆ, ಕರೋತು ರಾಜಸೂಯಮ್ಮೆ ಪುತ್ರೋ ಜ್ಯೇಷ್ಠೋನುಜಾರ್ಚಿತ ಪಾಲಿತೋ ವಾಸುದೇವೇನ ಕಿಂತಸ್ಯಾ ಸಾಧ್ಯವತ್ರಹಿ. ಯಮಲೋಕದಲ್ಲಿದ್ದಂತಹ ಪಾಂಡು ಹೇಳಿ ಕಳಿಸಿದ ಸಂದೇಶ. ನಾರದರೇ, ನೀವು ಧರ್ಮರಾಜನಿಗೆ ಹೇಳ್ರಿ, ರಾಜಸೂಯ ಯಾಗ ಮಾಡ್ಲಿಕ್ಕೆ ಹೇಳ್ರಿ. ಬರೇ ಮಾಡೋದಷ್ಟೇ ಅಲ್ಲ, ರಾಜಸೂಯ ಯಾಗ ಮಾಡಿ ಅದರ ಪುಣ್ಯವನ್ನೆಲ್ಲ ನನಗೆ ಧಾರೆ ಎರೆದು ಕೊಡ್ಬೇಕು. ನನಗೆ ಧಾರೆ ಎರೆದು ಕೊಟ್ರೆ ಆ ರಾಜಸೂಯ ಯಾಗದ ಪುಣ್ಯ ಬಲದಿಂದ ನಾನೂ ಮೇಲೆ ಹೋಗ್ತೀನಿ. ನಾನಂತೂ ಮಾಡಲಿಲ್ಲ,
ನನ್ನ ಹೆಸರಿನಿಂದ ನನಗಾಗಿ ನನ್ನ ಮಕ್ಕಳಾದ್ರೂ ಮಾಡ್ಲಿ, ಧರ್ಮರಾಜ ಮಾಡ್ಲಿ. ರಾಜಸೂಯಾಗ ಅವನಿಗೇನು ಅಸಾಧ್ಯ ಅಲ್ಲ. ಯಾಕೆ ಅಂದ್ರೆ ಭೀಮ ಇದ್ದಾನೆ, ತಮ್ಮ ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ. ಹಾಗಾಗಿ ಭೀಮಾರ್ಜುನರ ಬಲದಿಂದ ಅವನು ರಾಜಸೂಯಾಗ ಮಾಡಬಲ್ಲ. ಮೇಲಾಗಿ ಪಾಲಿತೋ ವಾಸುದೇವೇನ, ಕೃಷ್ಣನ ಬೆಂಬಲ ಇದೆ ಧರ್ಮರಾಜನಿಗೆ. ಆದ್ರಿಂದ ಅವರೆಲ್ಲರ ಸಹಾಯ ಪಡೆದು ಅವನು ರಾಜಸೂಯಾಗ ಮಾಡಿ ನನಗೆ ಅದರ ಪುಣ್ಯ ಕೊಟ್ಟ ಅಂತಂದ್ರೆ ನಾನು ಮೇಲೆ ಹೋಗ್ತೀನಿ. ನನ್ನ ಮಗನಿಗೆ ಧರ್ಮರಾಜನಿಗೆ ನೀವು ಕೆಳಗಡೆ ಹೋದಾಗ ಹೇಳ್ರಿ ಅಂತ ಅಂದಿದ್ದಂತೆ. ಪಾಪ ನೆನ್ಪಿಟ್ಟುಕೊಂಡು ಬಂದು ಹೇಳ್ತಾ ಇದ್ದಾರೆ ನಾರದರು. ನಾರದರು ಮುದ್ದಾಂ ಮಯಸಭೆಗೆ ಬಂದು ಆ ವಿಚಾರ ಹೇಳ್ತಿದ್ದಾರೆ. ನಿಮ್ಮಪ್ಪ ಹೇಳ್ತ ಅದಕ್ಕೆ ಸರಿಯಾಗಿ ಇವರು ಕೇಳಿದ, ಧರ್ಮರಾಜನೂ ಕೇಳಿಬಿಟ್ಟ. ನಾರದರು ಹೇಳ್ತಿದ್ದ, ನೀನೊಂದು ರಾಜಸೂಯಾಗ ಮಾಡಬೇಕಂತೆ ಅಂತ ಪ್ರಸ್ತಾಪ ಬಂದದ್ದು ಹೀಗೆ. ನಿಮ್ಮ ತಂದೆಗೆ ದೊಡ್ಡ ಸ್ಥಾನ, ಪ್ರಮೋಷನ್ ಸಿಗಬೇಕಾಗಿದೆ, ನೀನೊಂದು ರಾಜಸೂಯಾಗ ಮಾಡು. ನೋಡಿ, ಇದರಿಂದ ನಾವು ಮಹಾಭಾರತದಿಂದ ಕಲಿಬೇಕಾದ ಪಾಠ ಅಂತಂದ್ರೆ, ದೊಡ್ಡ ದೊಡ್ಡ ಪದವಿ ನಮಗೇನಾದ್ರೂ ಸಿಗಬೇಕು ಅಂತಿದ್ರೆ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಬೇಕಂತ. ರಾಜಸೂಯಾಗದಿಂದ ಅವನಿಗೆ ಸಿಕ್ಕಿತು. ಏತತ್ ಶ್ರುತ್ವಾ ಧರ್ಮಸುತೋ ಭ್ರಾತೃಭಿಃ ಸಹಿತೋ ವಶಿ. ಇನ್ನೂ ಒಂದು ತಿಳ್ಕೊಳ್ಬೇಕು, ಅಕಸ್ಮಾತ್ ತಂದೆಗಳು ಯಾರಾದ್ರೂ ಸತ್ತು ಹೋಗಿದ್ರೆ ಅವರೇನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡು ಹಂಗೆ ಮಾಡದೆ ಹೋಗಿಬಿಟ್ಟಿದ್ರೆ ಅದನ್ನ ಮಕ್ಕಳಾದ್ರೂ ಮಾಡಬೇಕಂತ. ಮಕ್ಕಳಾದ್ರೂ ಮಾಡಿ ಆ ಪುಣ್ಯ ಅವರಿಗೆ ಎರೆದು ಕೊಟ್ರೆ ಅದರಿಂದ ಅವರಿಗೆ ಉನ್ನತ ಸ್ಥಾನ ಸಿಗ್ತದೆ. ಅಕಸ್ಮಾತ್ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ, ಅವ್ರು ಮಾಡದೇ ಇದ್ದ ಕರ್ಮಗಳೇನಾದ್ರೂ ಇದ್ರೆ ಇವ್ರು ಮಾಡಿ ಮುಗಿಸ್ಬೇಕಂತೆ ಮಕ್ಕಳು. ಪಾಂಡುರಾಜನಿಗೇನೋ ನಾರದರು ಸಿಕ್ಕರು ಹೇಳಿ ಕಳಿಸಿದ. ನಮ್ ತಂದೆ ತಾಯಿಗಳಿಗೆ ಯಾರು ಸಿಗ್ತಾರೆ? ಆಗ ಬರೋರು ಯಾರಿಲ್ಲ. ಇವಾಗ ನಾರದರು ಯಾರು ಬರೋದಿಲ್ಲ. ಆದ್ರೆ ಮಹಾಭಾರತವೇ ಸಂಪರ್ಕ. ಈ ಕಥೆನೇ ನಮಗೆ ಹೇಳ್ತಾ ಇದೆ, ಅಗಲಿ ಹೋದವರಿಗೆ ಏನಾದ್ರೂ ಮನಸ್ಸಿನಲ್ಲಿ ಇದ್ದೇ ಇರ್ತದೆ, ಎಷ್ಟು ಒಳ್ಳೆ ಪುಣ್ಯಲೋಕಕ್ಕೆ ಹೋದ್ರೂ ಇನ್ನೂ ಮೇಲೆ ಹೋಗ್ಬೇಕು ಅನ್ನೋದಿರ್ತದೆ. ಅದನ್ನ ತಿಳ್ಕೊಂಡು, ಮಹಾಭಾರತದ ಕಥೆಯಿಂದ ತಿಳ್ಕೊಂಡು ತಾವು ಅವರಿಗಾಗಿ ಆ ಕಾರ್ಯ ಮಾಡಬೇಕು. ಅವರೇ ಕೂಡಿಟ್ಟಂತ ಹಣ ಇರ್ತದೆ, ಅವರೇ ಸಂಪಾದನೆ ಮಾಡಿಟ್ಟಿರ್ತಾರೆ, ಅದನ್ನ ಅವರಿಗಾಗಿ ವಿನಿಯೋಗ ಮಾಡಬೇಕು. ಅವರ ಆಸ್ತಿ ಪಾಸ್ತಿ ಅದನ್ನೆಲ್ಲ ಇಟ್ಟುಕೊಂಡು ಅವರಿಗಾಗಿ ಏನೂ ಕೂಡ ಮಾಡದೇನೆ ತಾನು ಮಾತ್ರ ಅನುಭೋಗ ಮಾಡಿಕೊಂಡಿದ್ರೆ ಅವರಿಗೆ ದ್ರೋಹ ಮಾಡಿದ ಹಾಗ. ಅವರು ಕೂಡಿಟ್ಟಂತಹದ್ರಿಂದ ಸತ್ಕರ್ಮಗಳನ್ನು ಮಾಡಿ ಮಾಡಿ ಅವರಿಗೆ ಧಾರೆ ಎರೆದು ಅನೇನ ಪುಣ್ಯೇನ ತ್ವಂ ಪುಣ್ಯವಾನ್ ಭವ ಅಂತ ಅವರ ಹೆಸರು ಹೇಳಿ ಅವರಿಗೆ ಕೊಟ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅವರ ಆಶೀರ್ವಾದ ಆಗ್ತದೆ. ಈಗ ಈ ನೀತಿಯನ್ನ ಈ ಕಥೆಯಿಂದ ಅರ್ಥ ಮಾಡ್ಕೊಳ್ಬೇಕು. ನಾರದರು ಬಂದು ಹೇಳಿದ್ರು, ಧರ್ಮರಾಜ ಅಲ್ಲೇ ಇದ್ರಲ್ಲ ತಮ್ಮಂದ್ರಲ್ಲ, ಏನಪ್ಪಾ ಏನಂತೀರಿ ಅಂತ ಕೇಳಿದ್ನಂತೆ. ಅವರೆಲ್ಲ ಅಂದ್ರು ಮಾಡೇ ಬಿಡೋಣ ಅಂದ್ರು. ಪಾಂಡು ಚಕ್ರವರ್ತಿ ನಮ್ಮಪ್ಪನಿಗಾಗಿ ಮಾಡಬೇಕಾದ್ದು, ಮಾಡೇ ಬಿಡೋಣ. ಭ್ರಾತೃಭಿ ಸಹಿತೋ ವಶಿ ಅವಾಪ್ತಿಂ ರಾಜಸೂಯಸ್ಯ ಮಂತ್ರಯಾಮಾಸ ಧರ್ಮವಿತ್. ಹೀಗೆ ಧರ್ಮರಾಜ ರಾಜಸೂಯಾಗ ಮಾಡೋದು ಅಂತ ತೀರ್ಮಾನ ಮಾಡಿದ. ಏನು ಮಾಡಬೇಕಾದ್ರೂ ಕೂಡ ಕೃಷ್ಣನ ನೇತೃತ್ವದಲ್ಲೇ ಮಾಡೋದವನು. ಕೃಷ್ಣನ ಕಿವಿಗೆ ಹಾಕದೇನೆ ಅವನನ್ನು ಬರೇ ಗೊಂಬೆ ಅಂತ ಇಟ್ಟು ತಾನಾಗೆ ಎಲ್ಲ ಮಾಡೋ ಕ್ರಮ ಅಲ್ಲ. ಒಬ್ಬ ಹಿರಿಯ ಇದ್ದಾನೆ ಅಂತ ಆದಾಗ ಏನು ಮಾಡಿದ್ದು ಏನು ಎಚ್ಚೆ ಯಾವಚ್ಚೆ ಅವರ ಕಿವಿಗೆ ಹಾಕಬೇಕು, ಅವರ ಗಮನಕ್ಕೆ ತರಬೇಕು, ತಂದು ಮಾಡಬೇಕಷ್ಟೇ ಹೊರತು ತಮ್ಮದೇ ತೀರ್ಮಾನ ತಾವೇ ಮಾಡೋದು, ಇನ್ನೊಬ್ಬರನ್ನ ಬರೇ ಉತ್ಸವ ಮೂರ್ತಿ ಅಂತ ಉಪಯೋಗಿಸಿಕೊಳ್ಳೋದು ಅದು ಕ್ರಮ ಅಲ್ಲ. ಆದ್ದರಿಂದ ಕೃಷ್ಣನನ್ನ ಹಾಗೆ ಬರೇ ಉತ್ಸವ ಮೂರ್ತಿ ಆರಾಧನೆಗಾಗಿ ಅಂತ ಇಟ್ಟುಕೊಂಡಿದ್ದಿಲ್ಲ. ಎಲ್ಲ ವೃತ್ತಾಂತವನ್ನು ಅವನ ಕಿವಿಗೆ ಹಾಕಬೇಕು, ಅವನನ್ನು ಇಟ್ಟುಕೊಂಡು ಅವನ ನೇತೃತ್ವದಲ್ಲಿ ಮಾಡಬೇಕು. ಆವಾಗ ಯಶಸ್ವಿ ಆಗ್ತದೆ. ಯಾಕೆ ಅಂತಂದ್ರೆ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಾ ಕಡೆನೂ ಲೋಕದಲ್ಲಿ ಇದನ್ನು ಅನುಸರಿಸಬೇಕು. ದೊಡ್ಡವರ ಕಿವಿಗೆ ಪ್ರತಿಯೊಂದನ್ನು ಕೂಡ ಹಾಕಿ ತೀರ್ಮಾನಕ್ಕೆ ಬರಬೇಕೆ ಹೊರತು ತಾವಾಗಿ ತಾವು ಯಾವ ಸ್ಟೆಪ್ ಅನ್ನು ಕೂಡ ಇಡ್ಲಿಕ್ಕೆ ಹೋಗಬಾರ್ದು.